ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾವು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆಯೊಂದನ್ನು ತಂದಿದ್ದೀನಿ. ಅದು ಏನು ಅಂದರೆ, ನಾವು ಆದಷ್ಟು ಸಂತೋಷವಾಗಿರೋದಕ್ಕೆ ಟ್ರೈ ಮಾಡಬೇಕು, ಆನಂದವನ್ನು ವ್ಯಕ್ತಪಡಿಸೋದಕ್ಕೆ ಟ್ರೈ ಮಾಡಬೇಕು. ಜೊತೆಗೆ ನಮ್ಮ ಸುತ್ತಲೂ ಇರೋರನ್ನ ಸದಾಕಾಲ ಆನಂದ ಪಡಿಸೋಕ್ಕೆ ಟ್ರೈ ಮಾಡಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾವು ಸಂಪೂರ್ಣತ್ವ ಹೊಂದಿರೋದನ್ನು ವ್ಯಕ್ತಪಡಿಸ್ಬೇಕು, ಸದಾಕಾಲ ವ್ಯಕ್ತಪಡಿಸ್ಬೇಕು. ಸಮ್ಟೈಮ್ಸ್ ನಾವು ಹೇಳ್ಕೊತೀವಿ ಅಂದರೆ, ನಮಗೆ ಹಣ ಇಲ್ಲದೇ ಇರೋ ಸಿಚುವೇಷನಲ್ಲಿ ನಾವು ಕೊರಗ್ತಾ ಇರೋವಾಗ ಯಾರು ಎಷ್ಟು ಕಾಲ ಮಾತ್ರ ನಮಗೆ ಸಮಾಧಾನ ಮಾಡಬಲ್ಲರು? ಅದು ಯಾರೇ ಆಗಿದ್ರೂ ಸರಿ, ನಮ್ಮ ಸಂಬಂಧಿಕರೇ ಆಗಿರಬಹುದು, ಒಂದು ಕುಟುಂಬದಲ್ಲಿರೋ ವ್ಯಕ್ತಿಗಳೇ ಆಗಿರಬಹುದು. ಸಮ್ಟೈಮ್ ಮಾತ್ರ ಅವರು ನಮಗೆ ಸಪೋರ್ಟ್ ಮಾಡಲಿಕ್ಕಾಗುತ್ತೆ. ಸೊ ಈಗ ಯೋಚನೆ ಮಾಡಿ, ನಮ್ಮ ಒಂದು ಹಣಕಾಸಿನ ತೊಂದರೆಗಳಿಗೆ ಮೂಲ ಕಾರಣ ಯಾವುದು ಅಂತ ಯೋಚನೆ ಮಾಡಿದ್ರೆ ಅದು ನಾವೇ ಆಗಿರ್ತೀವಿ. ಯಾವ ರೀತಿ ಅಂದರೆ, ಸಂಪೂರ್ಣತ್ವ ಹೊಂದಿರೋ ಒಂದು ಥಾಟ್ಸ್ನ ಬಿಡುಗಡೆ ಮಾಡೋದ್ರಲ್ಲಿ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಂಬಿಟ್ಟಿರ್ತೀವಿ. ಅದಕ್ಕೆ ಹೇಳೋದು, ಯಾರೇ ಆದರೂ ಅವ್ರನ್ನವರು ಯಾವಾಗಲೂ ಕಡಿಮೆ ಮಟ್ಟಕ್ಕೆ ಊಹಿಸ್ಕೋಬಾರ್ದು. ಯಾಕಂದರೆ ಈ ಯೂನಿವರ್ಸಲ್ಲಿ ಅಂದರೆ ಈ ಅನಂತದಲ್ಲಿ ನಾವು ಒಂದು ಜೀವರಾಶಿ ಆಗಿದ್ದೀವಿ. ಓಕೆ, ಎಲ್ಲರಿಗೂ ಏನೇನು ಸವಲತ್ತು ಸಿಗ್ತದೋ ಅವೆಲ್ಲದಕ್ಕೂ ನಾವು ಅರ್ಹರಾಗಿರ್ತೀವಿ. ಪ್ರತಿಯೊಂದು ನಮಗೂ ಪ್ರೊವೈಡ್ ಮಾಡಿರುತ್ತೆ ಯೂನಿವರ್ಸ್. ಅದನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಇರಬೇಕು. ಅದು ಯಾವ ರೀತಿ ಅಂದರೆ, ನಮ್ಮ ಥಾಟ್ಸ್ ಮುಖಾಂತರ. ಯಾವಾಗಲೂ ಅಷ್ಟೇ ಸಂಪೂರ್ಣತ್ವ ಹೊಂದಿರೋ ಥರ ಥಾಟ್ಸ್ನ ಬಿಡುಗಡೆ ಮಾಡಿರಿ. ನಾವು ಲಿಮಿಟೇಷನ್ಸ್ ಇಟ್ಕೊಂಡು ಥಾಟ್ಸ್ನ ಬಿಡುಗಡೆ ಮಾಡ್ತೀವಿ. ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟೇ ಬಂದಿರುತ್ತೆ, ಅಥವಾ ಹಣಕಾಸಿನ ತೊಂದರೆಗಳನ್ನೋದು ನಮಗೆ ಎದುರಾಗಿರುತ್ತೆ. ಇನ್ನೊಂದು ಸಲ ಅಂದರೆ ನೆಕ್ಸ್ಟು ನಿಮ್ಮ ಜೀವನದಲ್ಲಿ, ನಮ್ಮ ಜೀವನಗಳಲ್ಲಿ ಹಣಕಾಸಿನ ಸಮಸ್ಯೆಗಳಾಗಲಿ, ಹಣದ ಕೊರತೆ ಆಗಲಿ ಬರದೇ ಇರೋದಕ್ಕೆ ಜಾಗ ಮಾಡ್ಕೊಬೇಕು ಅಂದರೆ ಈ ರೀತಿ ನಾವು ಫಿಕ್ಸ್ ಆಗಬೇಕು. ಸಂಪೂರ್ಣತ್ವ ಹೊಂದಿರೋ ಥರನೇ ನಾವು ಥಾಟ್ಸ್ನ ಬಿಡುಗಡೆ ಮಾಡಬೇಕು, ವಿಜುವಲೈಸೇಷನ್ ಮಾಡ್ಕೊಬೇಕು. ಅದು ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್, ಈಗ ನಮ್ಮ ಪೂರ್ವಿಕರು ಅಂದರೆ ಅಜ್ಜಿ ತಾತಂದ್ರು ಇರ್ತಾರೆ. ಮನೆಯಲ್ಲಿ ಏನಾರೇ ಒಂದು ವಸ್ತು ಖಾಲಿಯಾಗಿದೆ ಅಂದರೆ ಅವರು ಖಾಲಿಯಾಗಿದೆ, ಆಗೋಗಿದೆ ಅಂತ ಹೇಳಲ್ಲ. ನೀವು ಕೇಳಿಸ್ಕೊಂಡಿರಬಹುದು, ತುಂಬಿದೆ ಅಂತ ಹೇಳ್ತಾರೆ ಅಲ್ವಾ? ತುಂಬಿದೆ ಅಂದರೆ ಅರ್ಥ ಏನು? ತುಂಬ ಇದೆ ಅಂತ ಅರ್ಥ. ಸೊ ಅಲ್ಲಿ ನೆಗೆಟಿವ್ನ ಕೂಡ ಅವರು ಎಷ್ಟು ಚೆನ್ನಾಗಿ ಪಾಸಿಟಿವ್ ಸೆಂಟೆನ್ಸಲ್ಲಿ ಹೇಳಿದ್ದಾರೆ, ಅದನ್ನು ಕ್ಯಾಚ್ ಮಾಡಿ. ಸೊ ನಿಮ್ಮ ಜೀವನದಲ್ಲಿ ಅಷ್ಟೇ, ಅದು ಇಲ್ಲ ಇದು ಇಲ್ಲ ಅಂತ ಹೇಳಬಾರ್ದು, ಎಲ್ಲ ಇದೆ ಅಂತ ಹೇಳ್ಕೊಳ್ಳಿ. ಆವಾಗ ಏನಾಗುತ್ತೆ, ಎಲ್ಲ ಇರೋದಕ್ಕೆ ನಿಮಗೆ ವೆಲ್ಕಮ್ ಆಗುತ್ತೆ, ಬರುತ್ತೆ, ನಿಮ್ಮ ಹತ್ರಕ್ಕೆ ಬರುತ್ತೆ, ಪ್ರತಿಯೊಂದು ನಿಮ್ಮ ಬಳಿ ಇರುತ್ತೆ. ಇದೇ ರೀತಿ ಹಣ ಸಂಪತ್ತು ವಿಷಯದಲ್ಲಿ ಅಷ್ಟೇ, ಇಲ್ಲ ಆಪರ್ಚುನಿಟೀಸ್ ಇಲ್ಲ, ನನಗೆ ಬಂದಿಲ್ಲ ಅಂತ ಹೇಳಬಾರ್ದು. ನಾನು ಸಂಪೂರ್ಣತ್ವ ಹೊಂದಿದ್ದೀನಿ, ಹಣ ಸಂಪತ್ತು ವಿಷಯದಲ್ಲಿ ಸಂಪೂರ್ಣತ್ವ ಹೊಂದಿರೋ ಜೀವನವನ್ನು ನಾನು ನಡೆಸ್ತಿದ್ದೀನಿ, ನನ್ನ ಹತ್ರ ಹಣ ತುಂಬ ಇದೆ, ನನಗೆ ಬೇಕಾಗಿರೋ ಜೀವನವನ್ನು ನಾನು ನಡೆಸ್ತಾ ಇದ್ದೀನಿ, ನಾನು ಲ್ಯಾವಿಶ್ ಆಗಿ ಜೀವನ ಮಾಡ್ತಾಯಿದ್ದೀನಿ ಅಂತ ನಿಮಗೆ ನೀವು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಹಣ ಸಂಪತ್ತು ವಿಷಯದಲ್ಲಿ ಅಷ್ಟೇ ಇದೆ ಅಂತ ಹೇಳಬೇಕು. ಯಾವ ರೀತಿ? ಸಂಪೂರ್ಣವಾಗಿ ಇದೆ, ಸಂಪೂರ್ಣತ್ವ ಹೊಂದಿದ್ದೀನಿ, ನಾನು ಸಂಪೂರ್ಣತ್ವ ಹೊಂದಿರೋ ಜೀವನವನ್ನು ನಡೆಸ್ತಾ ಇದ್ದೀನಿ, ಪ್ರತಿನಿತ್ಯ ನಾನು ಸಂಪೂರ್ಣತ್ವ ಜೀವನವನ್ನು ಖುಷಿಯಿಂದ, ಸಂತೋಷದಿಂದ, ಆನಂದದಿಂದ ನಾನು ನಡೆಸ್ತಾ ಇದ್ದೀನಿ. ಜೊತೆಗೆ ನನ್ನ ಸುತ್ತಲೂ ಇರೋರನ್ನ ಸಹ ನಾನು ಖುಷಿಯನ್ನು ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಅವ್ರನ್ನೂ ಖುಷಿಯಾಗಿ ಇಡಿಸಿದ್ದೀನಿ ನನ್ನ ಜೀವನದಲ್ಲಿ. ಸೊ ಇಲ್ಲಿ ನೆಗೆಟಿವ್ ಅನ್ನೋದನ್ನು ನಾವೇ ಅವಾಯ್ಡ್ ಮಾಡ್ಕೊತೀವಿ ಈ ಒಂದು ಸೆಂಟೆನ್ಸ್ನ ಹೇಳ್ತಾ ಇದ್ದರೆ. ಜೊತೆಗೆ ಈಗ ಫಾರ್ ಎಕ್ಸಾಂಪಲ್, ಯಾವ ರೀತಿ ನೀವು ನಿಮ್ಮ ಜೀವನ ಶೈಲಿನ ಲ್ಯಾವಿಶ್ ಆಗಿ ಥಾಟ್ಸ್ನ ಬಿಡುಗಡೆ ಮಾಡಿರ್ತೀರ, ಅದು ಯಾವಾಗ? ನಿಮ್ಮ ಚಿಕ್ಕ ವಯಸ್ಸಿಂದನೇ ಥಾಟ್ಸ್ನ ಬಿಡುಗಡೆ ಮಾಡಿರ್ತೀರ, ನಿಮ್ಮ ಪ್ರಮೇಯ ಇಲ್ಲದೇ ನೀವು ಆ ಥಾಟ್ಸ್ನ ಬಿಡುಗಡೆ ಮಾಡಿರ್ತೀರ. ಇಲ್ಲಿ ಮತ್ತೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಅಂದರೆ ನೀವು ಯಾವುದೇ ಒಂದು ಎಕ್ಸಿಬಿಷನ್ಗೆ ಅಥವಾ ಒಂದು ಪಾರ್ಕ್ ಅಟ್ಮಾಸ್ಫಿಯರ್ಗೆ ಅಥವಾ ಏನೋ ಒಂದು ಈವ್ನಿಂಗ್ ಬೈ ವಾಕ್ ಹೋಗಿರೋ ಟೈಮಲ್ಲಿ, ಚಿಕ್ಕ ಮಕ್ಕಳಿದ್ದಾಗ ಪೇರೆಂಟ್ಸ್ ಜೊತೆ ಹೋದಾಗ, ಅಲ್ಲಿ ಯಾವುದೋ ಒಂದು ಸೆಲೆಬ್ರಿಟಿ ಕಾರು ಅಥವಾ ಸೆಲೆಬ್ರಿಟಿ ಬಂದಿರೋ ಅಂಥದ್ದು ಅಥವಾ ಯಾವುದೋ ಒಂದು ಶೋ ಪೀಸ್ ಅಂದರೆ ಲ್ಯಾವಿಶ್ ಆಗಿರೋ ಕಾರು, ನಿಮಗೆ ಇಷ್ಟವಾದ ವಸ್ತು ಅಥವಾ ನಿಮಗೆ ಇಷ್ಟವಾದ ಡ್ರೆಸ್ ಕೋಡ್, ಅದು ಲಾಯರು, ನರ್ಸೋ, ಡಾಕ್ಟರೋ, ಟೀಚರ್ ಗೆಟಪ್ಪು ನೀವು ಹಾಕ್ಕೊಂಡು ಒಂದು ಫೋಟೋ ತಗೊಂಡಿರೋದು,
ಇದ್ದೇ ಇರ್ತದೆ. ಪ್ರತಿಯೊಬ್ಬರು ಒಂದು ಲ್ಯಾವಿಶ್ ಆಗಿ ಚಿಕ್ಕ ಮಕ್ಕಳಲ್ಲೇ ಫೋಟೋ ತಗೊಂಡಿರ್ತಾರೆ, ಏನೋ ಒಂದು ರಿಚೆಸ್ಟ್ ಪರ್ಸನ್ ಆಗಿ ಅವರು ವಿಜುವಲೈಸೇಷನ್ ಮಾಡ್ಕೊಂಡಿರ್ತಾರೆ. ಆ ಗೆಟಪ್ನ ಹಾಕ್ಕೊಂಡು ಫೋಟೋವನ್ನು ತೆಗ್ದಿರ್ತಾರೆ. ಅದು ಫೋಟೋಗೆ ಸೀಮಿತ ಮಾಡಿಬಿಟ್ಟಿರ್ತಾರೆ. ಅದನ್ನೆಲ್ಲ ಈಗ ತೆಗೆದು ಹಾಕಿ, ಅಂದರೆ ಮನೆಯಲ್ಲಿ ಎಲ್ಲೋ ಹಿಂದೆ ಬಿಸಾಕಿರ್ತೀರ ಅಥವಾ ಅದು ಅಲ್ಲೇ ಇರ್ತದೆ, ನೀವು ಅದ್ರ ಕಡೆ ಗಮನ ಹರಿಸಿರಲ್ಲ ಅಷ್ಟೇ. ಟಿ ವಿ ಶೋಕೇಸ್ಗಳಲ್ಲೋ ಎಲ್ಲೋ ಇಟ್ಬಿಟ್ಟಿರ್ತೀರ. ಸೊ ಅದನ್ನು ನೋಡಿ ಈಗ ಮತ್ತೆ ಆ ಕಾರ್ ಪಕ್ಕದಲ್ಲಿರೋ ನಿಂತಿರೋ ಫೋಟೋ ನೋಡಿ ಆ ಒಂದು ಜೀವನವನ್ನು ಇವಾಗ ಫುಲ್ಫಿಲ್ ಮಾಡ್ಕೊಳ್ಳಿ. ಸೊ ಅದು ಫೋಟೋನೇ ಆವಾಗ ವಿಜುವಲೈಸೇಷನ್ ಮಾಡ್ಕೊಂಡಿದ್ದೀರಾ, ಆ ಜೀವನವನ್ನು ಇವಾಗ ನಿಜ ಮಾಡ್ಕೊಳ್ಳಿ. ಅದೇ ರೀತಿ ಕಾರ್ ನನಗೆ ಇವಾಗಿದೆ, ಥ್ಯಾಂಕ್ ಯು ಯೂನಿವರ್ಸ್, ನಾನು ಅದೇ ಥರ ಲ್ಯಾವಿಶ್ನೆಸ್ ಜೀವನವನ್ನು ನಾನು ಇವಾಗ ನಡೆಸ್ತಿದ್ದೀನಿ. ನಾನು ಅವಾಗ ಕಂಡಿರೋ ಕನಸು, ಅವಾಗ ವಿಜುವಲೈಸೇಷನ್ ಮಾಡ್ಕೊಂಡಿರೋದು ನನಗೆ ಇವಾಗ ನಿಜ ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮನಸ್ಫೂರ್ತಿಯಾಗಿ ಹೇಳಿ. ವಿತೌಟ್ ಡೌಟ್, ವಿತೌಟ್ ಫೇಲ್ಯೂರ್. ನಿಮ್ಮ ಥಾಟ್ಸ್ನ ನೀವು ಬಿಡುಗಡೆ ಮಾಡೋದ್ರಲ್ಲಿ ಯಾವುದೇ ರೀತಿ ಗೊಂದಲ ಇರಬಾರ್ದು. ಆ ಒಂದು ಫೋಟೋಗಳನ್ನೆಲ್ಲ ತೆಗೆದು ನೋಡ್ಕೊಳ್ಳಿ, ಖುಷಿ ಪಡ್ರಿ. ನೀವು ಯಾವುದೇ ರೀತಿ ಒಂದು ಗೆಟಪ್ ಹಾಕ್ಕೊಂಡಿರ್ತಾರೋ, ಮೈ ತುಂಬ ಒಡವೆಗಳು, ಕೆಲವರು ಹೆಣ್ಮಕ್ಳಂತೂ ಈ ಮೊಗ್ಗಿನ ಜಡೆ ಹಾಕ್ಕೊಂಡು ಮೈ ತುಂಬ ಒಡವೆಗಳು ಹಾಕ್ಕೊಂಡಿರ್ತಾರೆ. ಇವಾಗ ಒಡವೆ ಇಲ್ಲ ಅನ್ನೋ ಕೊರಗು ಇರ್ತದೆ. ಸೊ ಆ ಫೋಟೋ ನೋಡಿ, ನಾನು ಇಷ್ಟೊಂದು ಒಡವೆ ಅವಾಗೇ ಹಾಕ್ಕೊಂಡಿದ್ದೀನಿ, ನನ್ನ ಜೀವನ ಶೈಲಿ ವಿಜುವಲೈಸೇಷನ್ ಆವಾಗಲೇ ಶುರು ಆಗಿದೆ, ನನ್ನ ಹತ್ರ ಹಣ ಸಂಪತ್ತು ಹೆಚ್ಚೆಚ್ಚಿದೆ, ಇಷ್ಟೊಂದು ಒಡವೆ ಇಷ್ಟೊಂದು ಹಣ ನಾನು ಹೊಂದಿರೋದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್. ಆ ಒಡವೆನ ನೀವು ಇವಾಗ ಹಾಕ್ಕೊಂಡಂಗೆ ವಿಜುವಲೈಸೇಷನ್ ಮಾಡಿ. ಅದು ಡೂಪ್ಲಿಕೇಟೇ ಆಗಿರ್ಬೋದು ಅಥವಾ ಬೆಳ್ಳಿನೇ ಆಗಿರ್ಬೋದು, ನೀವು ಚಿನ್ನದ ಹಾಕ್ಕೊಂಡಂಗೆ ವಿಜುವಲೈಸೇಷನ್ ಮಾಡಿಕೊಳ್ಳ್ರಿ. ಮತ್ತಷ್ಟು ಚಿನ್ನಾಭರಣಗಳು ನಿಮ್ಮ ಹತ್ರ ಬರ್ತದೆ. ಹೆಣ್ಮಕ್ಳು ಚಿನ್ನಾಭರಣ ಅಂದರೆ ಯಾವ ರೀತಿ ವಿಜುವಲೈಸೇಷನ್ ಮಾಡ್ಕೊಬೇಕು ಅಂತ ಇದೂ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಸೊ ಈ ರೀತಿ ಮಾಡಿ. ಮತ್ತು ನಮಗೆ ಬೇಕಾಗಿರೋವಾಗ ಮಾತ್ರನೇ ಆ ವಸ್ತು ಬಳಿ ಹೋಗ್ತೀವಿ. ಸುಮಾರು ವಸ್ತುಗಳಿರ್ತದೆ ಮನೆಯಲ್ಲಿ ಏನೇನೋ ವಸ್ತುಗಳು ತುಂಬಿಸಿರ್ತೀವಿ, ಆದರೆ ಕನ್ನಡಿ ಬೇಕು ಅಂದಾಗ ಮಾತ್ರ ಕನ್ನಡಿ ಮುಂದ್ಗಡೆಗೆ ಹೋಗಿ ನೋಡ್ತೀವಿ. ಅದೇ ರೀತಿ ಟಿ ವಿ ಬೇಕು ಅಂದಾಗ ಮಾತ್ರ, ಅದರ ಅವಶ್ಯಕತೆ ಇದೆ ಅಂದಾಗ ಮಾತ್ರ ಟಿ ವಿನ ಆನ್ ಮಾಡಿಕೊಂಡು ನೋಡ್ತೀವಿ. ಸೊ ಹಾಗಾಗಿ ನಮಗೆ ಹಣ ಸಂಪತ್ತು ಅವಶ್ಯಕತೆಯನ್ನು ನಾವೇ ಅದನ್ನು ರೂಢಿ ಮಾಡ್ಕೊಬೇಕು. ನೀವು ಬಯಸಬೇಕು, ಹಣ ಸಂಪತ್ತು ನನ್ನ ಬಳಿ ಬರಬೇಕು ಅಂತ ನೀವು ಬಯಸಬೇಕು, ವಿಜುವಲೈಸೇಷನ್ ಮಾಡಬೇಕು. ಸುತ್ತಲೂ ಇರ್ತದೆ, ಅದರ ಅವಕಾಶಗಳು ನಿಮ್ಮ ಮುಂದೆ ಬರ್ತದೆ ನೀವು ಬಯಸಿದಾಗ ಮಾತ್ರ. ಸೊ ಮಿರರ್ ಅವಶ್ಯಕತೆ ನಿಮ್ಗೆ ಇದ್ದಾಗ ಮಾತ್ರ ತಾನೇ ಮಿರರ್ ಹತ್ರ ಹೋಗ್ತೀರಾ. ಟಿ ವಿ ನೋಡಬೇಕು ಅನಿಸ್ದಾಗ ಮಾತ್ರ ತಾನೇ ನೀವು ಟಿ ವಿ ನೋಡ್ತೀರಾ. ಯಾವುದೇ ಒಂದು ಡ್ರೆಸ್ ಹಾಕೋಬೇಕು ಅಂದಾಗ ತಾನೇ ಆ ಡ್ರೆಸ್ನ ನೀವು ವೇರ್ ಮಾಡ್ತೀರ. ಅಷ್ಟು ಯಾಕೆ ತಿಂಡಿ, ನಿಮಗೆ ಇಷ್ಟವಾದ ತಿಂಡಿ ತಿನ್ನಬೇಕು ಅಂದ್ರೂ ಕೈ ತೊಳ್ಕೊಂಬಂದು ಆ ತಿಂಡಿ ನೀವು ಬಡಿಸ್ಕೊಂಡ್ರೇ ತಾನೇ ನೀವು ತಿನ್ನೋಕ್ಕಾಗುತ್ತೆ. ಸೊ ನೀವು ಬಯಸಿದ್ರೇ ಅದಾಗುತ್ತೆ. ಸೊ ಹಣ ಸಂಪತ್ತೂ ಅಷ್ಟೇ ಈಸಿ. ಈ ಥಿಂಗ್ಸ್ ಕಾಮನಾಗಿ ನಾವು ಯೂಸ್ ಮಾಡೋ ಈ ಥಿಂಗ್ಸ್ ಎಲ್ಲ ಎಷ್ಟು ಈಸಿನೋ, ಹಣ ಸಂಪತ್ತು ಕೂಡ ಅಷ್ಟೇ ಈಸಿ. ಎಲ್ಲಿಂದ ಬರುತ್ತೆ, ಯಾರು ತಂದುಕೊಡ್ತಾರೆ, ಇವೆಲ್ಲ ನಿಜಾನ, ಇದು ಪಕ್ಕಕ್ಕಿಡ್ರಿ. ಸಂಪೂರ್ಣವಾಗಿ ನಂಬಿ, ನಿಮ್ಮನ್ನು ನೀವು ಬಿಲೀವ್ ಮಾಡಿ. ಹಣ ಸಂಪತ್ತು ವಿಷಯದಲ್ಲಿ ವೆಲ್ಕಮ್ ಮಾಡೋದು, ನಿಮ್ಮನ್ನು ನೀವು ಬಿಲೀವ್ ಮಾಡಿ. ನನಗೆ ಬೇಕು, ಇಷ್ಟು ಹಣ ನಾನು ಖರ್ಚು ಮಾಡ್ತಿದ್ದೀನಿ ಈ ಒಂದು ವಸ್ತುಗೆ, ಈ ಒಂದು ವಿಷಯಕ್ಕೆ ಅನ್ನೋದು ಸಂಪೂರ್ಣವಾಗಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಅದರ ಒಂದು ಅವಶ್ಯಕತೆಯನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ಅಷ್ಟು ಖರ್ಚು ಮಾಡಬಲ್ಲೆನಾ, ನನ್ನ ಕೈಯಲ್ಲಿ ಆಗುತ್ತಾ, ನನ್ನ ಹತ್ರ ಬರುತ್ತಾ, ಇವೆಲ್ಲ ಹೇಳ್ಕೊಬಾರ್ದು. ಯಾಕಂದರೆ ಯೂನಿವರ್ಸು ನಮಗೆ ಸಂಪೂರ್ಣವಾಗಿ ಎಲ್ಲರಿಗೂ ಒಂದೇ ರೀತಿ ಆಪರ್ಚುನಿಟೀಸ್ನ ಕೊಟ್ಟಿದೆ. ನೀವು ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಸದಾ ಸಿದ್ಧರಾಗಿ, ನೀವು ಅದರ ಅವಶ್ಯಕತೆನ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ. ಹಣ ಸಂಪತ್ತು ನನಗೆ ಇವಾಗ ಬೇಕು, ಇಷ್ಟು ಬೇಕು, ಈ ವಿಷಯಕ್ಕೆ ಬೇಕು ಅದಕ್ಕೆ ಸಂಬಂಧಪಟ್ಟಿರೋ ಸೋರ್ಸ್ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಅದು ಮಲ್ಟಿಪಲ್ ಸೋರ್ಸ್ ಆಗ್ಬೋದು, ಒನ್ ವೇ ಆಗ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗ್ಬೋದು, ನೀವು ಎಕ್ಸ್ಪೆಕ್ಟೇಷನ್ ವೇ ಆಗಿರ್ಬೋದು, ನಿಮ್ಮ ವರ್ಕ್ ಪೂರ್ವಕವಾಗಿರ್ಬೋದು, ಯಾವುದೇ ರೀತಿ ಆದರೂ ನೀವು ಹಣ ಸಂಪತ್ತನ್ನು ನಿಮ್ಮ ಬಳಿ ತರಿಸ್ಕೊಳ್ಳೋ ಕೆಪಾಸಿಟಿ ಎಲ್ಲಿದೆ, ನಮ್ಮಲ್ಲೇ ಇರ್ತದೆ. ಸೊ ಆ ಒಂದು ನೀಡನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಈಗ ಆಹಾರ ನೀಡ್ ನಮ್ಗೆ ನಾವು ಎಷ್ಟು ಚೆನ್ನಾಗಿ ಹಸಿವಾಗ್ತಾ ಇದೆ ಅನ್ನೋದು ನಾವು ಕಂಡುಹಿಡಿತೀವಿ, ತಿಂತೀವಿ. ಅದೇ ರೀತಿ ಹಣ, ಇಲ್ಲಿ ಇದಕ್ಕೆ ಸಂಬಂಧಪಟ್ಟಿದ್ದ ಪ್ರತಿ ದಿನ ಈ ಸೆಂಟೆನ್ಸ್ ಹೇಳ್ಕೊಳ್ಳಬೇಕು. ಹೌದು, ನನ್ನ ಜೀವನದಲ್ಲಿ ನಾನೇ ಒಂದು ಹೀರೋ, ನಾನೇ ಹೀರೋಯಿನ್ ಅಂತ ಹೇಳ್ಕೊಳ್ಳಿ. ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳಿ. ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ಸಂಪೂರ್ಣತ್ವ ಹೊಂದಿರೋ, ತುಂಬ ಸುಂದರವಾಗಿದ್ದೀನಿ, ಬ್ಯೂಟಿಫುಲ್ ಆಗಿದ್ದೀನಿ. ಸುಂದರವಾಗಿ ಅಂದರೆ ಇಲ್ಲಿ ಬರೀ ಬ್ಯೂಟಿ ಅಲ್ಲ, ಬಾಹ್ಯ ರೂಪಕ್ಕೆ ಕಾಣೋ ಬ್ಯೂಟಿ ಅಲ್ಲ, ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಲ್ಲ ನಮ್ಮ ಜೀವನ ಶೈಲಿ, ಬ್ಯೂಟಿ, ಸಂಪೂರ್ಣತ್ವ, ಅದು ಬ್ಯೂಟಿ ಆಗಿರುತ್ತೆ. ಹಣದ ಜೊತೆಗೆ, ಲ್ಯಾವಿಶ್ನೆಸ್ ಜೊತೆಗೆ ನಾವು ಅನುಭವಿಸ್ತಾ ಇರೋ ರೀತಿ, ಸರ್ವಿಸ್ ಕೊಡ್ತಾ ಇರೋದು, ಬೇರೆಯವರಿಗೆ ಹೆಲ್ಪ್ ಮಾಡ್ತಾ ಇರೋದು, ನಮ್ಮ ಜೀವನ ಶೈಲಿ ಒಂದು ಬ್ಯೂಟಿ ಆಗಿರುತ್ತೆ. ಸೊ ನಾನು ಬ್ಯೂಟಿಫುಲ್ ಆಗಿದ್ದೀನಿ ಅಂತ ಹೇಳಿ. ಬ್ಯೂಟಿಫುಲ್ ಅಂದ್ರೇ ಅಲ್ಲೆಲ್ಲ ಕ್ಲಿಯರಾಗಿ ನೀಟಾಗಿ ನಮಗೆ ಕಾಣಿಸುತ್ತೆ. ಸೊ ಆ ರೀತಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಬ್ಯೂಟಿಫುಲ್ಲಾಗಿ ಕಾಣಿ, ಬ್ಯೂಟಿಫುಲ್ ಆಗಿದ್ದೀನಿ ಅಂತ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನಂಬಿ, ನಿಮ್ಮನ್ನು ನೀವು ನಂಬಿ,
ನಾವೇ ಹೀರೋ ಅಂತ ಬಿಲೀವ್ ಮಾಡಿ ನಿಮ್ಮ ಜೀವನಗಳಲ್ಲಿ. ಆವಾಗ ಎಲ್ಲ ಆಪರ್ಚುನಿಟೀಸು ತಾನಾಗಿ ತಾನು ಉಡ್ಕೊಂಡು ಬರುತ್ತೆ. ನಾವು ಅದನ್ನು ರಿಯಲ್ ಮಾಡ್ಕೊಳ್ಳೋದಕ್ಕೆ ಸದಾ ಸಿದ್ಧರಾಗಿರ್ಬೇಕು ಅಷ್ಟೇ. ಫೈಂಡ್ ಔಟ್ ಮಾಡಿ ಅದನ್ನು ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಸದಾ ಸಿದ್ಧರಾಗಬೇಕು. ಸೊ ಇದೇ ಇವತ್ತು ಕಾನ್ಸೆಪ್ಟು. 4 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗಿರೋ ಮೆಸೇಜಸ್ನ ನಾವು ಮರೆಮಾಚಿ ಮಾಡಿಬಿಟ್ಟಿರ್ತೀವಿ, ಸಣ್ಣ ಸಣ್ಣ ಬದಲಾವಣೆಗಳೇ. ಸೊ ಈ ರೀತಿ ಥಾಟ್ಸ್ನ ಬಿಡುಗಡೆ ಮಾಡಿ. ಅವಶ್ಯಕತೆ ಇರೋ ವಸ್ತು ಹೇಗೋ ಅವಶ್ಯಕತೆ ಇರೋ ಹಣ ಕೂಡ ಅಷ್ಟೇ ಈಸಿಯಾಗಿ ಪಡಿಬೋದು. ಸೊ ನಿಮ್ಮ ಥಾಟ್ಸೇ ಲೇಟು, ಪಾಸಿಟಿವ್ ಆಗಿ ಬಿಡುಗಡೆ ಮಾಡಿ. ಎಷ್ಟು ಹಣ ಬೇಕೋ ಅಷ್ಟನ್ನು ವೆಲ್ಕಮ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.